ಗಾಡಿ ಇಲ್ಲ ಗಾಡಿ ಇಲ್ಲೇ ನಾವು ಗಲಾಟೆ ಮಾಡ್ತೀವಿ ಬನ್ನಿ ನೋಡೋಣ. ಇಲ್ಲಿ ಹೋದ್ರೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಬ್ರೇಕ್ ಪ್ಯಾಡ್ ಏನಾಗಿದೆ ಉಜ್ಜುತ್ತಾ ಇದೆ, ಸೌಂಡ್ ಬರ್ತಾ ಇದೆ. ಅವ್ರು 20 ದಿನದಿಂದ ಇಲ್ಲ, 20 ದಿನ ಆಗೈತೆ ಮ್ಯಾನೇಜರ್ ಬಿಟ್ಬಿಟ್ಟು ಆಲ್ರೆಡಿ ಗಾಡಿ ನಾವು ರೆಸ್ಪಾನ್ಸಿಬಿಲಿಟಿ ಮಾಡೋಕ್ಕೆ ರೆಡಿ ಇಲ್ಲ, ಇಲ್ಲಿ ಮಾತಾಡೋಕ್ಕೆ ರೆಡಿ ಇಲ್ಲ. ಕಡೆ ಅವ್ರ ಅಮ್ಮ ಯಾರನ್ನ ಕರಿಯಮ್ಮ, ಫೋನ್ ಮಾಡ್ತಾರೆ ಹೊರಗಡೆ ಯಾರೋ ಕರೀರಿ. ಇರ್ಬೇಕಲ್ಲ ಸ್ಟೋರಲ್ಲಿ ಗಾಡಿ ನೋಡ್ಬೇಡಿ ಗಾಡಿ ನಿಂತಲ್ಲೇ ಸುಟ್ಟೋಗೈತೆ, ದಯವಿಟ್ಟು ತಗೊಂಡ್ಬರೋಣ. ನಿಮ್ಮೊಳ್ಳೆ ಬಸ್ಸಿಂದ್ರೆ ಹೋಯ್ತವನೆ ಸಡನ್ನಾಗಿ ನಿಂತ್ಬಿಟ್ಟೈತೆ, ಗಾಡಿ ನಿಂತ್ಬಿಟ್ಟೈತೆ. ಬಸ್ ಏನಾದ್ರು ಬಿಟ್ಟರೆ ತಗೊಂಡು 2 ಕಿಲೋಮೀಟರ್ ಓಡಿಸಿಲ್ಲ, ಗಾಡಿ ಸ್ಟಾಪ್. ಇವರೇ ಬಂದು ಎತ್ಕೊಂಡ್ಬಾರ, ಅದು ರೆಸ್ಪಾನ್ಸ್ ಇಲ್ಲ ಕ್ಲೀನಾಗಿ. ಮ್ಯಾನೇಜರ್ ಇಲ್ಲ ಅಂದ್ರೆ ಏನು? 5 ನಿಮಿಷಕ್ಕೆ ಒಬ್ಬೊಬ್ಬರು ಕಂಪ್ಲೇಂಟ್ ಬರ್ತಾರೆ ನೋಡಿ, ಒಬ್ರು ಹೋಗಿ ಇಬ್ರು ಹೋಗಿ 8 ಜನ ಬಂದವ್ರು ನೋಡಿ. ಸುಮ್ಮನೆ ತಗೊಳ್ಳೋದು ಏನಕ್ಕೆ ಪ್ಲಾನ್ ಮಾಡಕ್ಕೆ ಏನಕ್ಕೆ ತಗೊಂಡ್ರೆ ಗಾಡಿಗಳು ಲಕ್ಷಾಂತರ ರೂಪಾಯಿ ಬಂಡವಾಳ ಫುಲ್ ಕ್ಯಾಶ್ ತಗೊಂಡಿರೋದು. ಅದಕ್ಕೇನಾದ ಫುಲ್ ಕ್ಯಾಶ್ ಗಾಡಿ ತಗೊಂಡಿರೋದು, 1 ರೂಪಾಯಿ 2 ರೂಪಾಯಿ ಏನೋ ಪರವಾಗಿಲ್ಲ. ಫುಲ್ ಕ್ಯಾಶ್ ಗಾಡಿ 1,80,000 ರೂಪಾಯಿ ಕೊಟ್ಟು ಈ ಫುಲ್ ಕ್ಯಾಶ್ ಕೊಟ್ಟಿದ್ದೀವಿ. ಅದಕ್ಕೇನು ಇದೆ ಆಧಾರನೇ ಇಲ್ಲ. ನೀವೀಗ 1 ಕಿಲೋಮೀಟರ್ ಆಗಿದೆ ಗಾಡಿ ಓಡಿಸಿ, ಯಾರು ರೆಸ್ಪಾನ್ಸ್ ಮಾಡಲ್ಲ, ನಾವು ಏನು ಮಾಡೋಣ? ಈಗ ಇಬ್ರು ಬಂದು ಮಾತಾಡ್ತೀವಿ, ಯಾರು ಮಾತಾಡ್ತಾವ್ರ ಅವ್ರು ಗೊತ್ತಾರ. ಕರ್ಸ್ರಪ್ಪ, ನಿಮ್ಮವ್ರನ್ನ ಫೋನ್ ಮಾಡಿ ಕರ್ಸ್ರಿ, ಹಿಂಗೈತೆ ಅಂತ. ಇಲ್ಲಿ ಯಾರು ಮಾತಾಡೋದು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದ್ರೆ ಯಾವ ನೋಡ್ತಾನೆ ಇಲ್ಲಿ? ಯಾರು ಎತ್ತಾ ಇಲ್ಲ, ಯಾರು ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಇಲ್ಲಿ. ನಾವು ಗಾಡಿ ತಗೊಂಡ್ರದ್ದು ನಿಂತಾನೆ, ಮತ್ತೆ ಕರ್ಸ್ರಿ ಫೋನ್ ಮಾಡಿ ಯಾರಿಗೆ ಅಂತ. ಯಾರ ಹತ್ರ ಮಾತಾಡಬೇಕು? ಪಾಂಡಿ ಅವನ ಹೆಸರು ದೈವರಿನೋ ಏನೋ ಇದೆ. ಇನ್ನೊಬ್ರು ಏನೋ ನಾಲ್ಕಲ್ಲಿ ಆಲೂ ಕಲೆ ಹತ್ರ ಮನೆ ಯಾರೊಬ್ರು ಗಾಡಿ ಇವಾಗ ಏನಿಲ್ಲ, ಯಾರು ಬರಬೇಕು, ಇಷ್ಟು ಗಾಡಿನೂ ಬರೀ ಸರ್ವಿಸ್ಗೆ ಬಂದು ನಿಂತಾರೆ. ಇಷ್ಟು ಗಾಡಿನೂ ನೋಡಿ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಕಸ್ಟಮರ್ಸ್ಗಳು ಪೇಪರ್ ಕೊಡೋಣ, ಪೇಪರ್ ಎಲ್ಲಿ? ಯಾರೂ ಬರಲ್ಲ, ಯಾವುದೇ ಕಾರಣಕ್ಕೂ ಯಾವನು ಬರಲ್ಲ. ಸೇಲ್ಸ್ ಮಾಡ್ತಾರೆ ಇಲ್ಲಿ, ಸರ್ವಿಸ್ ಯಾವನು ಕೂಡ ರೆಡಿ ಇಲ್ಲ ಬಂದು ಫೇಸ್ ಮಾಡೋಕ್ಕೆ. ಗಾಡಿ ತಗೋಬೇಕಾದ್ರೆ ನಾವು ಗಾಡಿ ತಗೋಬೇಕಾದ್ರೆ ಬರ್ತಾರೆ 10 ಜನ ಬಂದು 10 ಥರ ಫ್ಯೂಚರ್ಸ್ಗಳು ಹಿಂಗಿದೆ ಹಂಗಿದೆ ನಂಬರ್ 1 ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದು ಸಮಸ್ಯೆ ಬಂದಾಗ ಯಾವುದೂ ರೆಸ್ಪಾನ್ಸ್ ಕೊಡಲ್ಲ. ಭಾವಿಶ್ ಅಗ್ರವಾಲ್ ಅಂದ್ಬಿಟ್ಟು ನೋಡ್ಕೊಳ್ಳಿ ನೀಟಾಗೆ. ಈ ಒಂದು ಓಲಾ ಬೈಕ್ ಏನಿದೆ ಮ್ಯಾನುಫ್ಯಾಕ್ಚರಿಂಗ್ ಓನರು. ಇಲ್ಲಿ ಏನಾಗಿದೆ ಅಂತಂದರೆ ಸೇಲ್ಸ್ ನೋಡ್ತಾರೆ, ಸರ್ವಿಸ್ ನೋಡಲ್ಲ. ನಾನು ಗಾಡಿ ತೊಗೊಂಡು ಜಸ್ಟ್ 1 ಕಿಲೋಮೀಟರ್ ಆಗಿದೆ, 1 ಕಿಲೋಮೀಟರ್ ರೈಡ್ ಮಾಡಿದ್ದೀನಿ, ಮನೆಗೆ ತೊಗೊಂಡು ಹೋಗ್ತಿದ್ದೀನಿ ಗಾಡಿನ. ಆಮೇಲೆ ಗಾಡಿ ಸ್ಟಾರ್ಟ್ ಆಗಿಲ್ಲ. ಆಮೇಲೆ ಸರ್ವಿಸ್ ಅವ್ರು ಬಂದು ಗಾಡಿ ಶೋರೂಮ್ ತೊಗೊಂಬಂದರು. ನೋಡಿದ್ರೆ 3 ಡೇಸ್ ಟೈಮ್ ತೊಗೊಂಡ್ರು ಹೊಸ ಗಾಡಿನ ರೆಡಿ ಮಾಡೋಕ್ಕೆ. 70,000 ರಿಂದ 80,000 ಖರ್ಚಾಗಿದೆ ಆ ಗಾಡಿಗೆ. ಮತ್ತೆ ರೆಡಿ ಮಾಡಿ ಅದೇ ಗಾಡಿನ ಕೊಡ್ತೀನಿ ಅಂತ ಹೇಳ್ತಾರೆ. ನಮ್ಗೆ ಆ ಗಾಡಿ ಬೇಡ, ನಮಗೆ ರೀಫಂಡ್ ಮಾಡಿಕೊಡಿ ಅಂತಂದರೆ
ಇಲ್ಲಿ ಬಂದು ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ರೆಡಿ ಇಲ್ಲ, ಯಾವನ್ನೂ ತೊಗೊಳಕ್ಕೆ ರೆಡಿ ಇಲ್ಲ. ಸೇಲ್ಸ್ ಮಾತ್ರ ನೋಡ್ತಾರೆ, ಇಲ್ಲಿ ಸರ್ವಿಸ್ ನೋಡಲ್ಲ. ದಿನಕ್ಕೆ 100 ಜನ ಇಲ್ಲಿ ಸರ್ವಿಸ್ ಇವ್ರು ಬರ್ತಾರೆ, ಕಸ್ಟಮರ್ಗಳು ಬರ್ತಾರೆ, ನನ್ನ ಗಾಡಿ ಸಮಸ್ಯೆ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ. ಸೊ ದಯವಿಟ್ಟು ನನಗೆ ನ್ಯಾಯ ಸಿಗಬೇಕಿದು. ಇಲ್ಲಿ ಯಾರಿದ್ದಾರೆ ಇಲ್ಲಿ ಯಾರು ಅಧಿಕಾರಿಗಳಿದ್ದಾರೆ ಅವ್ರು ಬಂದು ರೆಸ್ಪಾನ್ಸ್ ಮಾಡಬೇಕು. ಇಲ್ಲ ಅಂದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ, ಬಿಡಲ್ಲ ನಾವು. ಇಲ್ಲಿ ಏನಾಗಿದೆ, 1.5 ಲಕ್ಷ ಗಾಡಿಗೆ, 1.5 ಲಕ್ಷ ಬೆಲೆ ಗಾಡಿಗೆ ಯಾವನೇ ಆಗಲಿ ಒಬ್ಬ ಬಡವ ಪೆಟ್ರೋಲ್ ಉಳಿಲಿ ಅಂತ ತೊಗೊಂಬರ್ತಾನೆ. ಆದರೆ ಈ ರೀತಿ ದೊಡ್ಡ ಸಮಸ್ಯೆ ಆದರೆ ಯಾವನ್ ಫೇಸ್ ಮಾಡೋದು? ಇಲ್ಲಿ ಬಂದು ಯಾವನ್ ನೋಡ್ತಾನೆ? ನಮ್ಗೆ ಇಲ್ಲಿ ಉತ್ತರ ಬೇಕು, ಇಲ್ಲಿ ಬರಬೇಕು, ರೆಸ್ಪಾನ್ಸ್ ಮಾಡಬೇಕು ಅಷ್ಟೇ. ನಾವೇನೇನು ಕೇಳ್ತಾ ಇಲ್ಲ. ದೊಡ್ಡ ಫ್ರಾಡು, ಒಂದು ದುಡ್ಡು ಜನಗಳ ಹತ್ರ ದುಡ್ಡನ್ನ ಕಿತ್ಕೊಂಡು ತಿನ್ನಬೇಕು ಅಂತ ಇದೊಂದು ಕಂಪ್ನಿನ ಕ್ರಿಯೇಟ್ ಮಾಡಿರೋದು. ಇದರಲ್ಲಿ 100% ದುಡ್ಡುಗೋಸ್ಕರನೇ ಮಾಡಿರೋದು, ಜನಗಳಿಗೆ ಒಳ್ಳೇದಕ್ಕೋಸ್ಕರ, ಪೆಟ್ರೋಲ್ ಉಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ದಯವಿಟ್ಟು ಇದನ್ನು ಆದಷ್ಟು ಶೇರ್ ಮಾಡಿ ಎಲ್ರಿಗೂ ತಲುಪೋ ಹಾಗೆ. ಈ ಗಾಡಿ ತಗೋಬೇಕಾದ್ರೆ ನೋಡ್ಕೊಳ್ಳಿ, ಈ ಗಾಡಿ ನಿಂತಿದೆ ನೋಡ್ಕೊಳ್ಳಿ, ಇದು ಜೆನ್2 ಅಂತ. ಈ ಗಾಡಿ ತಗೋಬೇಕಾದ್ರೆ 1000 ಸಲ ಯೋಚನೆ ಮಾಡಿ ತಗೋಬೇಕಾ ಬೇಡವಾ ಅಂತ. ತುಂಬ ಸಮಸ್ಯೆ ಇದೆ ಗಾಡಿಗೆ. ಅದೇ ನಿನ್ನೆ ಮಳೆ ತುಂಬ ಜೋರಾಗಿ ಬರ್ತಿದ್ದಲ್ಲ, ಅದರಿಂದ ಗಾಡಿ ಆನ್ ಆಗ್ತಾ ಇಲ್ಲ. ಆಮೇಲೆ ಟೋಯಿಂಗ್ RNC ಸರ್ವಿಸು ಕರೆಕ್ಟಾಗಿಲ್ಲ ಬ್ರೋ. ನಾವು ಓಲಾ ಅಪ್ಲಿಕೇಶನಲ್ಲಿ ಇದು ಮಾಡಿದ್ರು ಏನೂ ರೆಸ್ಪಾನ್ಸ್ ಇಲ್ಲ ಅವ್ರ ಕಡೆಯಿಂದ. ನೈಟಿಂದ ಟ್ರೈ ಮಾಡ್ತಾ ಇದ್ದೀನಿ ಟೋಯಿಂಗ್ಗೆ. ನಾವು ದುಡ್ಡು ಕೊಟ್ಬಿಟ್ಟು ಟೋಯಿಂಗ್ ಮಾಡಿರೋದು ಇಲ್ಲಿ ತನಕ ಗಾಡಿ. ಇದ್ದಾರೆ, ಯಾರು ರೆಸ್ಪಾನ್ಸ್ ಇಲ್ಲ ನೈಟಿಂದ. ಇಲ್ಲಿ ಬಂದು ಕೇಳಿದ್ರೆ ಏನು ಹೇಳ್ತಿದ್ದಾರೆ? ಸರ್ವಿಸ್ ಅವ್ರನ್ನ ನಾವು ಕೇಳೋಕ್ಕಾಗಲ್ಲ. ಅವ್ರು ಕೇಳಿದ್ರೆ ಅಲ್ಲಿ ಸಪೋರ್ಟಲ್ಲಿ ಮಾತಾಡಿ ಅಂತಾರೆ, ಓಲಾ ಸಪೋರ್ಟಲ್ಲಿ. ನಾವು ಅಲ್ಲೇನು ಮಾಡೋಕ್ಕಾಗಿಲ್ಲ. ಮತ್ತೆ ನಾವು ಬೆಳಗ್ಗೆ ದುಡ್ಡು ಕೊಟ್ಬಿಟ್ಟು ಪೋಟ್ರ್ ಮಾಡಿ ಅಲ್ಲಿ ಮಾಗಡಿ ರೋಡ್ ಕಡಬಗೆರೆ ಕ್ರಾಸಿಂದ ಇಲ್ಲಿಗೆ ನಾವು ದುಡ್ಡು ಕೊಟ್ಬಿಟ್ಟು ತಂದಿದ್ದೀವಿ. 2 ಮಂತ್ಸ್ ಆಯಿತು. ಇನ್ಶೂರೆನ್ಸ್ ಎಲ್ಲ ಕ್ಲೈಮ್ ಮಾಡಿ ರೆಡಿ ಮಾಡಿರಲಿಲ್ಲ. ದಿನ ಒಂದೊಂದು ಪ್ರಾಬ್ಲಮ್ಮು. ಒಂದೊಂದ್ಸರಿ ಸೌಂಡ್ ಬಂತು, ತಿರ್ಗಾ ಬಂದೆ, ಪಂಚರ್ ಆಗಿದ್ದೀವಿ. ಹೊಸ ಟೈರ್ ಹಾಕಿದರೆ ಫುಲ್ಲು ಏರ್ ಫ್ಲೋ ಅಂದರೆ ನಿಲ್ತಾನೆ ಇಲ್ಲ. ಫುಲ್ ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್. ಸರ್ ನಮ್ಮ ಗಾಡಿ ತೊಗೊಂಡು ಇವ್ರ ಹತ್ರ 4 ಮಂತ್ಸ್ ಆಯಿತು ಸರ್. ಇವರು ಗಾಡಿ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರಲಿಲ್ಲ. ಅವರು ನಿಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಇದೆ ನೋಡಿ ಅಂತ ಹೇಳಿದ್ರು. ಸರಿ ಓಕೆ ಅಂತ ನಾವು ಮನೇಲಿರೋ ಎಲೆಕ್ಟ್ರಿಷನ್ನು ಎಲ್ಲ ಕರೆಸಿ ಚೆಕ್ ಮಾಡ್ದೋ ಸರ್. ಅವ್ರು ಹೇಳೋದು ಗಾಡಿ ಏನೋ ಫಾಲ್ಟ್ ಇದೆ, ಮಾಡಿಕೊಡ್ತೀವಿ ಅಂತ ಹೇಳೋದು ಸರ್. ಇವ್ರ ಹತ್ರನೇ ಬಂದು 1.5 ತಿಂಗಳು ಗಾಡಿ ಇಲ್ಲೇ ನಿಲ್ಲಿಸ್ತೋ ಸರ್. ನಾವು ಗಾಡಿ ನಿಲ್ಸಿದ್ರು ನೋಡಿ ಸರ್, ಇಲ್ಲೆಲ್ಲ ಗಾಡಿ ನಿಲ್ಸಿದಾರಲ್ಲ, ಈ ಥರನೇ ಗಾಡಿ ಇರುತ್ತೆ ಸರ್. ಇದಕ್ಕೆ ಸೇಫ್ಟಿ ಪ್ರಿಕಾಷನ್ ಎಲ್ಲ ಏನೂ ಇಲ್ಲ ಸರ್. ಇವ್ರು ಹೇಳೋದು ಗಾಡಿ ಏನೋ ಪ್ರಾಬ್ಲಮ್ ಇದೆ, ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ನಾವು ಇನ್ನೂ ಫೋರ್ಸ್ ಮಾಡಿ ಗಾಡಿ ನಮಗೆ ಬೇಡ, ನೀವು ಮತ್ತೆ ರಿಟರ್ನ್ ತೊಗೊಂಡು ನನಗೆ ಅಮೌಂಟಾದ್ರು ರೀಫಂಡ್ ಮಾಡಿ ಅಂದರೆ ಈ ಗಾಡಿಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಮಾರ್ಕೆಟಲ್ಲಿ ಇದಕ್ಕೆ ವ್ಯಾಲ್ಯೂ ಕಟ್ಟೋಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ ಸರ್. ನಾವು ಅದ್ರ ಮೇಲೂ ಏನೋ ಫೋರ್ಸ್ ಮಾಡಿ ಫೆಸರ್ ಮಾಡಿದ್ರೆ ನಾವು ಅಲ್ಲೋ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀವಿ. ಏನು ಮಾಡಿದ್ರು ಏನೂ ಇಲ್ಲ ಸರ್, ನೀವು ಫುಲ್ ಕ್ಯಾಶ್ ಕೊಟ್ಟು ಗಾಡಿ ತಗೊಂಡಿದ್ದೀರಾ ಅಂತ ಹೇಳಿದ್ರು. ಸರಿ ಓಕೆ ಆಯಿತು ಅಂತ ನಾವು ಗಾಡಿ ಹಂಗೂ ಸೇಲ್ ಮಾಡಬೇಕು ಅಂದರೆ 70,000 ರುಪೀಸ್ಗೆ ಇವರು ಬಿಡ್ಡಿಂಗ್ ಮಾಡೋರು ಸರ್. ಅಷ್ಟಕ್ಕೆ ನಾವು ಒಪ್ತಾ ಇದ್ದಾಗ ಇವರು ಸುಮ್ಮನೆ ಗಲಾಟೆ ಮಾಡಿ ಇದು ಮಾಡೋರು ಸರ್ ಶೋರೂಮಲ್ಲಿ. ಒಂದು ವಾರದಿಂದ ಬರ್ತೀವಿ, ಇವಾಗ ಮಾಡ್ತೀವಿ, ನಾಳೆ ಮಾಡ್ತೀವಿ, ಇವಾಗ ಮಾಡ್ತೀವಿ, ನಾಳೆ ಮಾಡ್ತೀವಿ. ಸರ್ ಇವಾಗ ಗಾಡಿಗಳಿದ್ದಾವೆ, ಆಮೇಲೆ ಮಾಡ್ತೀವಿ, ನಾಳೆ ಬನ್ನಿ ದಿನ ಹೆಂಗೆ ಹೇಳ್ತಾರೆ. ಈಗ ಗಾಡಿ ತೊಗೊಂಡ್ವಿ, ಈಗ ನೋಡಿ ಇವರೇ ಸರ್ವಿಸ್ ಅವ್ರು ಫೋನ್ ಮಾಡ್ತಾರೆ. ಇವ್ರಿಗೆ ಏನು ಪಾಪ ನಾವೇನು ಮಾಡೋಕ್ಕಾಗಲ್ಲ, ಇವ್ರು ಕೆಲಸ ಮಾಡ್ತಾರೆ. ಇವ್ರು ಫೋನ್ ಮಾಡಿದ್ರು ಕೂಡ ಅವ್ರು ಕಮ್ಯುನಿಕೇಶನ್ ಮಾಡಲ್ಲ. ಯಾಕೆಂದರೆ ನೀವೇ ಸಾರಿ, ನೀವು ಹೊಡೆದಾಡ್ಕೊಂಡು ಸಾರಿ, ನೀವೇನಾರು ಮಾಡ್ಕೊಡ್ರಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆ ದುಡ್ಡು ಬೇಕು, ಸೇಲ್ಸ್ ಆಗಬೇಕು. ಅವ್ರಿಗೆ ಸರ್ವಿಸ್ ಅವ್ರಿಗೆ ಯೂಸ್ ಇಲ್ಲ. 100 ಜನ ಕಸ್ಟಮರ್ ಇಲ್ಲಿ ಬರ್ತಾರೆ, ಗಾಡಿ ಸರಿಯಾಗಿಲ್ಲ ಅಂತ ಬಿಡ್ತಾರೆ, ಉದುರ್ಬಿಟ್ಟು ಹೋಗ್ತಾರೆ. ಇದೇ ಆಗಿದೆ, ಪ್ರತಿದಿನ ಇದೇ ಆಗಿದೆ. ಇದು ನಿಂತೋಗ್ಬಿಡ್ಬೇಕು. ಬೇಡ, ಈ ಗಾಡಿನೇ ಯಾರಿಗೂ ಬೇಡ ಕಸ್ಟಮರ್ಸ್ಗಳಿಗೆ ನಾನು ಹೇಳೋದು. ಸೊ ನಮಗೆ ನ್ಯಾಯ ಸಿಗಬೇಕು. ಇವರೇ ಫೋನ್ ಮಾಡಿ, ರಿಸೀವ್ ಮಾಡಲ್ಲ, ಫೋನ್ ಯಾವುದೇ ಕಾರಣಕ್ಕೂ ರಿಸೀವ್ ಮಾಡಲ್ಲ. ಫೋನ್ ಕಾಲ್ ಮಾಡ್ತಾ ಇದ್ದೀವಿ ಸರ್. ಬೇಕಾದ್ರೆ ಯಾರು ಮಾಡು ಮಾಡ್ರಿ. 2 ದಿವಸ ಚಂದ 10 ದಿವಸ ಆಯ್ತು. ಏನು ಹುಡುಗಾಟ ಆಡ್ತಾರ? ಕರೆಸ್ರಿ, ಯಾರಂತ ಕರೆಸ್ರಿ. ಕೆಲಸ ಮಾಡುವ ಮ್ಯಾನೇಜರ್ ಏನೋ ಒಂದು ಆಗೋಯ್ತು, ಯಾರಿಗೆ ನೀವು ಗಾಡಿ ಕೊಡ್ತಾ ಇದ್ದಾರೆ. ನೋಡಿ ರಿಪೇರಿ ಮಾಡಿದ್ದು, ರಿಪೇರ್ ಆಗಿದೆ ಗಾಡಿ. ನಂಬರ್ ಇದೆ, ನಂಬರ್ ನೋಡಿ, ಅದೇ ನಂಬರು. ಇದು ಸಮಸ್ಯೆ ಆಗಿರೋದು. ಇಲ್ಲಿ ನೋಡಿ ಸರ್, ನೋಡಿ ಸರ್, ಹಿಂಗಿದೆ ಸರ್ ಹೊಸ ಗಾಡಿ. ನೋಡಿ ಸರ್, ತಗೊಂಡಿದ್ದು ಹಿಂಗೆ ಇಲ್ಲೇ ಇದೆ ನೋಡಿ ಸರ್ ಗಾಡಿ. ಇಲ್ಲೇ ಇದೆ ಗಾಡಿ, ಇವಾಗ ರೆಡಿ ಆಗಿದೆ ಗಾಡಿ, ಇಲ್ಲೇ ಇದೆ. ಅದೇ ಗಾಡಿ
ಈಗ ರೆಡಿ ಮಾಡೋದು ಇವಾಗ ರೆಡಿಯಾಗಿ ನಿಂತಿರೋದು ಗಾಡಿ ಅಷ್ಟೇ. ನಮ್ಗೆ ಗೊತ್ತಿಲ್ಲ ಅಂತಾರೆ. ಯಾವ ಅದನ್ನೇ ಮಾಡಿ ಸರ್ ಗಾಡಿ ಬೇರೆ ಕಡೆ ಅಂದ್ರೆ ಕೊಡೋದಂತೆ ರೀಫಂಡ್ ಮಾಡೋದು ನೀವು ಈಗ ಗಾಡಿ ತೊಗೊಂಡ್ರಿ ಸರ್ ನಾವೆಲ್ಲೋ ಬೇರೆ ಗಾಡಿ ತೊಗೊಂಡ್ರಿ ಕೆಟ್ಟೋಯ್ತು ಗಾಡಿ ಇವ್ರು ಫೋನ್ ಮಾಡಿದ್ರು ಯಾರು ಬರಲ್ಲ ಸರ್ ಈಗ ಗಾಡಿ ತಗೊಂಡು 1 ವರ್ಷ ಆಗಿದ್ರೆ ಓಕೆ ನೀವೆಲ್ಲ ಕೇಳೋಣ ತಗೊಂಡು ಒಂದಿನ ಮನೆಗೆ ತಗೊಂಡು ಸರ್ ಗಾಡಿ ಅಷ್ಟೇ. 1.5 ಲಕ್ಷ ಗಾಡಿ ಬೆಲೆ 1.5 ಲಕ್ಷ. ಡೌನ್ ಪೇಮೆಂಟ್ ಸರ್ ಅದನ್ನು ಕೊಡಕ್ಕೆ ರೆಡಿ ಇಲ್ವಲ್ಲ. ಲೋನ್ ಹಾಕ್ಬಿಟ್ಟಿದ್ದೀರಾ ಲೋನ್ ಏನು ಸೆಟ್ರೇಟ್ ಅವ್ರು ಮಾಡ್ತಾರೆ, ಅವರೇ ಮಾಡ್ತಾರೆ. ಅದನ್ನ ರಿಫಂಡ್ ಆಪ್ಷನ್ ಇದೆ. ಅವ್ರು ರೀಫಂಡ್ ಮಾಡ್ಬೋದು ಯಾವ ಬರೀ ಫೋನಲ್ಲೇ ಬಂದಿರ್ತಾನೆ ನಾನು ಬರಲ್ಲ, ಯಾರು ಬರಲ್ಲ ಇಲ್ಲಿ. ಆಯ್ತು ನೋಡಪ್ಪ ನಮ್ಮ ನಿನ್ನೇನು ಕೇಳೋ ಹೆಚ್ಚಿಲ್ಲ. ನಮ್ಗೆ ಗಾಡಿ ಕೊಟ್ಟಿದ್ದೀರಾ, ನಮ್ಗೆ ಗಾಡಿ ಕೊಡಿ ಕಾಸು ಕೊಡಲ್ಲ ಮಾತಾಡಿ brother. ಇಲ್ಲ ಇಷ್ಟೆಲ್ಲ ಮಾಡಿದ್ದೀರಾ ಮಗ ನೋಡಮ್ಮ, ಇಷ್ಟೆಲ್ಲ ಮಾಡಿದ್ದೀರಾ. ಒಬ್ಬ ಫ್ಲೋರ್ ಮ್ಯಾನೇಜರ್ ಇಲ್ಲ, ಒಬ್ಬ MD ಇಲ್ಲ, ಒಬ್ಬ ಸರ್ವಿಸ್ ಇಲ್ಲ ಅಂದ್ರೆ ಕಸ್ಟಮರ್ ಏನು ತಗೊಂಡಿದ್ದ. ಉದಾಹರಣೆ ಮತ್ತೆ ಕಸ್ಟಮರ್ ಹೋಗಿದ್ದ ಬ್ಯಾಟ್ರಿ ಏನೋ ಪ್ರಾಬ್ಲಮ್ ಆಯ್ತು, ಯಾರು ಸಾಲ್ವ್ ಮಾಡ್ತಾರೆ? ನೀನೇ ಕೊಟ್ಟಿರ್ತೀನಿ ಬಿಟ್ಬಿಡ್ತೀಯ. ಯೋಚನೆ ಮಾಡಿ ಈಗ ನೀನು ಯಾರು ಒಂದು ನಿಮಿಷ ನನ್ನ ಕ್ವಶನ್ ಇರುತ್ತೆ. ನೀನು ಯಾರು ಸರ್ವಿಸ್ ಮ್ಯಾನ ಮತ್ತೆ ಒಳಗೆ ಹೋಗೋ ಹೊಸ ಗಾಡಿಗೆ ಹೋಗ್ತಾ ಇದ್ದೀನಿ ಸಂಬಂಧ ಇಲ್ವಲ್ಲ. ಸರ್ವಿಸ್ ಮ್ಯಾನ್ ತಾನೆ ನೀನೇ ತಾನೆ ಹೇಳಿದ್ದು ಒಳಗೆ ಹೋಗೋ ಸರ್ವಿಸ್ ಮ್ಯಾನ್ ಅಂತಂದ್ರೆ ಹೊಸ ಗಾಡಿಗೆ ಬಿಟ್ಟು ತಗೊಂಡೋಗಿದ್ದಾರೆ. ಒಂದು ನಿಮಿಷ ನೀನು ಒಬ್ಬ ಸರ್ವಿಸ್ ಮ್ಯಾನು ಕರೆಕ್ಟ್ ಅಲ್ವಾ? ನಾನು ಗಾಡಿ ತಗೊಂಡ್ರು ಸರ್ವಿಸ್ ಮಾಡ್ತೆ, ಇವ್ರು ತಂದು ಮಾಡ್ತೆ ಕರೆಕ್ಟ್ ಅಲ್ವಾ? ನೀವು ಹೊಸ ಗಾಡಿಗೂ ನಿಮ್ಗೂ ಸಂಬಂಧ ಇಲ್ಲ ಕರೆಕ್ಟ್ ಅಲ್ಲ. ನೀನು ಹೇಳ್ತಾರೋ ಮಾಡ್ತಿರ್ತಾನೆ ಮತ್ತೆ ಹೋಗೋ ಗಾಡಿಗೆ ಯಾಕೆ ಗೊತ್ತಾ ಇದೆ ಸಿಂಪಲ್ ಮೀನು ಬರೋ ಅವಶ್ಯಕತೆ ಇಲ್ವಲ್ಲ. ಹೋದ್ರೆ ಬಿಟ್ಟು ಎತ್ಕೊಂಡು ಹೋಗ್ತಾರೆ, ಅವ್ರು ದುಡ್ಡು ಕೊಟ್ಟಿರಲ್ವಾ? ನೀವು ಮೈಂಟೈನ್ ಮಾಡ್ತಿದ್ದೀವಿ ಹೋಗಿ ನೀವು ಮೇಂಟೈನ್ ಮಾಡ್ತಾರೆ, ಸರಿ ಮಾಡಲ್ಲ ಸಾಲ್ವ್ ಮಾಡ್ಕೊಂಡು ಹೋಗಿ ನೀನೇ ಮೇಂಟೈನ್ ಮಾಡ್ಬಿಟ್ಟು ಸಾಲ್ವ್ ಮಾಡ್ಕೊಂಡು ನೋಡ್ಬಾರ್ದ ನಾವು ಹೇಳೋದಿಲ್ಲ ಸರ್. ರಬ್ಬು ಮಾಡ್ಕೊಳ್ಳೋದಕ್ಕೆ ಸಾಲ್ವ್ ಮಾಡ್ಕೊಡಿ. ಹಾಗೆ ಸಾಲ್ವ್ ಮಾಡಿದ್ರೆ ನೀವು ಸಾಲ್ವ್ ಮಾಡಿ. ಯಾರು ಒಬ್ಬರು ನೋಡಿ ಫ್ಲೋರ್ ಒಬ್ಬರಿಲ್ಲ, ಯಾರು ಬೇಕಾದ್ರೆ ಏನು ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು ಅಂದ್ರೆ ಏನು ಅರ್ಥ? ಈಗ ನಾನೇ ಒಂದು ಗಾಡಿ ಬುಕ್ ಮಾಡಿರ್ತೀನಿ, ಯಾರೋ ಜನ ಒಂದು ಗಾಡಿ ಎತ್ಕೊಂಡು ಹೋಗ್ಬಿಡ್ತಾರೆ. ನಾಳೆ ದಿನ ನಂಗೆ ಗಾಡಿ ನೋಡ್ಬೇಕು, ನಾನೇನೋ ಇವ್ರು ಯಾರೋ ಪ್ರಾಬ್ಲಮ್ ಮಾಡೋದು ನಂತರ ಆಯ್ತಲ್ಲ. ಸಾಲ್ವ್ ಮಾಡ್ಕೊಡಿ. ಸಾಲ್ವ್ ಮಾಡಿ ಅದೇ ಸಾಲ್ವ್ ಮಾಡಿ ನಿಂತ್ಕೊಂಡು ಮಾತಾಡ್ತಾರೆ ಗೊತ್ತಾ? ನೀವು ಯಾವ ನಿಂತಿದ್ದ ಹುಡುಗಿರು ಒಬ್ರು ಲೋನ್ ತಗೋಬೇಕಾದ್ರೆ 10 ಫೋನ್ ಮಾಡ್ತಾರೆ. ಬನ್ನಿ ಗಾಡಿ ಆಕ್ಚುಲಿ 10,000 ರೂಪಾಯಿ ಕೊಟ್ಟು ಗಾಡಿ ಬುಕ್ ಮಾಡಿ ಹೋಗಿ ಬೇಡ ಅಂತ ಬಿಟ್ಬಿಟ್ಟಿದ್ದು. ಹಿಂಸೆ ಮಾಡಿದ್ರು. ಗಾಡಿ ಚೆನ್ನಾಗಿದೆ ಬನ್ನಿ ನೀವು ಒಬ್ರು ಬರ್ತಾ ಇಲ್ಲ, ಒಬ್ಬರಿಂದ ನೋಡಿ ಒಬ್ಬೊಬ್ರು ಅವ್ರ ಹಬ್ಬ ಬಿಟ್ಬಿಟ್ಟು ಏನು ಗೊತ್ತಾ ಸರ್ ಕೇಳಲ್ಲ ತಮಿಳ್ನಾಡು ಸರ್ ಎಂದವ್ರೆ ಸರಿ ಓನರ್ ಫೋನ್ ಮಾಡಿ. ಯಾರು ಇದು ಓನರ್? ಫೋನ್ ಫೋನ್ ಮಾಡಿ ಹಾಫ್ ನಿಮಿಷ ವೆಯ್ಟ್ ಮಾಡಿ. ಹಾಫ್ ಟೈಮ್ ಅವರು ವೇಟ್ ಹಾಫ್ ಟೈಮ್ ಇಲ್ಲಿ ಅಲ್ಲ ಎಲ್ಲ ಒಂದು வெளியே போட்டு ஷோ ஓகேவா? ಅಲ್ಲ, ಶೋರೂಮ್ ಕ್ಲೋಸ್ ಮಾಡಿ ಅಂತಾರೆ ಸರ್ ಅವರು. ஷோரூம் ಯಾವ ಗಾಡಿ ಬೇಕು ಎತ್ಕಡೆ 4 ಹೋಗಿ ಬರ್ತಾರೆ ಹುಡುಗ ಬರ್ತಾರೆ ಒಂದು ನಿಮಿಷ ಸರ್. ಬಾರಲಿ ಏ ಅಪ್ಪ ಓಯ್ ಬೈಲಿ ಮಾಡ್ತೀನಿ ಅಂತ ಹೇಳ್ತಾನೆ ಫ್ರೀಯಾಗೆ. ಅವ್ನು ಪರದಾಟ ಕೇಳಿರುವ 2 ವರ್ಷ ಕೊಡೋದಲ್ಲ ಪರ್ಚೇಸ್ ಬೇರೆ ಕೇಳ್ತಾರೆ ಅದನ್ನ ಬೇರೆ ಇರ್ತಾರಲ್ಲಿ ಅಲ್ವಾ? ಒಂದ್ ದಿವಸಕ್ಕೆ ಅವ್ರ ಅಮ್ಮನ ಈ ಬಾಳು 4 ತಿಂಗಳಿಗೆ ಇನ್ನೂ ಕಳಿಬೇಕು ನಾವು ಕೊಡೋದು ಪುಕ್ಸಾಡೆ ಕೊಡ್ತೀವಿ ಗಾಡಿನ ಆಯ್ತಾ? ಮಾತಾಡ್ತಾರಲ್ಲ ಫ್ರೀಯಾಗಿ ಹೇಳ್ತಾನೆ ಹೇಳಪ್ಪ. ಈಗ ಓಲಾ ಕ್ಯಾನ್ವಸ್ ಪರ್ಚೇಸ್ ಮಾಡಿದ್ರೆ ಫ್ರೀ ಆಫ್ ಕಾಸ್ಟ್ ಏನು ಹೇಳ್ತಾರೆ ಅಂದರೆ ಆ ಗಾಡಿ ಹೊಸ ಗಾಡಿ ಪ್ರಾಬ್ಲಮ್ ಇದೆ. ಅದು ಕೇರ್ ಪ್ಲೇಸ್ ಫ್ರೀ ಇದೆ, ಓರಾ ಕೇರ್ ಪ್ಲೇಸ್ ಇದೆ, ಎಲ್ಲ ಬೇರೆ ಅದನ್ನು ದುಡ್ಡು ಕೂಡ ತಗೊಬೇಕಾ? ಕೇರ್ ಪ್ಲೇಸ್ ದುಡ್ಡು ದುಡ್ಡು ತಗೊಬೇಕಾ? ಇದು ಪೆಟ್ರೋಲ್ ಗಾಡಿಗೆ ನಾವು ದುಡ್ಡು ಕೊಡ್ತೀವಿ, ಕೇರ್ ಪ್ಲೇಸ್ಗೆ ಅದಕ್ಕೆ ಪೆಟ್ರೋಲ್ ಗಾಡಿನ ಕೊಟ್ಟು ಅಂತೀವಾ? ಇಲ್ಲ ಅಲ್ವಾ? ನಿಂತಾಯ್ತದೆ ಅಂತ ಫಸ್ಟ್ ಗೊತ್ತಿರುತ್ತಲ್ಲ. ಚೆನ್ನಾಗಿ ಗೊತ್ತು. ಟೋಟಲ್ ಗಾಡಿಯಾರೆ ನಿಂತಾಗಲ್ಲ. ಯಾರು ಬೇಕಾದ್ರೆ ನಮ್ಮ ಯಾವ ಥರ ಮೇಸ್ಟಿಗಳು ನಿಂತ್ಕೊಳ್ತಾರೆ ಒಳಗೆ. ಸರ್ ಬನ್ನಿ ತಾಳಿ ಅಂತ ಅವ್ರ ಅಮ್ಮನ ಹೆಂಗ್ ಕೂಡ ತಗೊಂಡಿವ
ಇವಾಗ ಅವ್ರು ಇಲ್ಲೇನು ಕೆಲಸ ಮಾಡೋದಾಗ ಅವ್ರು ಹೀರೋ. ನಾನು ಕೀಬೋರ್ಡ್ ಎಲ್ಲ ಮೊಬೈಲ್ ಹೊಡೆದಾಕ್ತೀನಿ, ಎಲ್ಲ ಮೊಬೈಲ್ ಹೊಡೆದಾಕ್ತೀನಿ, ಮಕ್ಕ ಮುಚ್ಚಿ ನೋಡೋಣ. ವಿಡಿಯೋ ಮಾಡ್ತಾರೆ. ಮಾಡಿ ಮಾಡಿ ಮಾಡಿ. ಅದಕ್ಕಲ್ಲ ಇದೇನು ಹೇಳಿದ್ರು, ನಮಗೂ ಶೋರೂಮ್ಗೂ ಸಂಬಂಧ ಇಲ್ಲ, ಅವ್ರೇನು ನಮ್ಗೆ ಗೊತ್ತೇ ಇಲ್ಲ ಅಂದರು. ಅವ್ರನ್ನೇನಾದ್ರು ಮಾಡ್ಕೊಳ್ಳಿ ಬಡ್ಕೊಳ್ಳಿ ಅಂತಾರೆ. ಬಡ ಅವ್ರಿಗೂ ಫೈನಾನ್ಸ್ ಮಾಡಿದ್ರೆ ಇಷ್ಟು ಇನ್ಸೆಂಟಿವ್ ಎಲ್ಲ ಸೇಲ್ಸ್ ಇಲ್ಲ ಇನ್ಸೆಂಟಿವ್ ಇರುತ್ತೆ, ಏನು ಸಂಬಂಧ ಇಲ್ಲ ಅಂತ ಅವ್ರು ಏನ್ ಮಾಡ್ತಾರೆ, ಅವರು ಸುಮ್ಮನೆ ಬಚಾವಾಗ ಹೋಗ್ತಾರೆ, ವಿಡಿಯೋಗಳು ಮಾಡ್ತಾರೆ. ಫೈನಲ್ ಎತ್ತಂದ್ರೆ ಇವಾಗ ರೆಡಿ ನಾಡಿ 0000 ಪಾಸ್ವರ್ಡು. ಹ್ಞೂ ಹೊಸ ಗಾಡಿಗಳಿಗೆಲ್ಲ ಅದೇ ಅವರೇ ಆಗಿರೋದು ನನಗೆ, ನನಗೂ ಗೊತ್ತಿರಲಿಲ್ಲ. ಹ್ಞೂ ತಲೆ ಕೆಡ್ಸ್ಕೊಳಕ್ಕೆ ಏನಿಲ್ಲ, ಫುಲ್ 0 ಹೊಡೆಯೋಷ್ಟು 0 ಹೊಡೆದು ಅದೇ ಓಪನ್ ಆಗುತ್ತೆ. ಅಲ್ಲ ಯಾವ ನೋಡ್ತಾನೆ ಸರ್, ಒಂದೇ 1 ಕಿಲೋಮೀಟರ್ ಓಡ್ಬಿಟ್ಟಾಗ ಯಾವ ನೋಡ್ತಾನೆ. ಇವಾಗ ನೋಡಪ್ಪ, ನಾನು ಗಾಡಿ ತಗೊಂಡ್ರೆ ನಿಮ್ಮ ಮೂಲಕ, ನಾನು ಗಾಡಿ ರಿಸೀವ್ ಮಾಡ್ಕೊಡೋದು ನಿಮ್ಮ ಮೂಲಕ, ನಾನು ನೀನೇ ನ್ಯಾಯ ಕೊಡಿಸ್ಬೇಕು ಅಷ್ಟೇ. ನೀನೇ ಕರ್ಸ್ಬೇಕು, ಯಾರನ್ನು ಕರ್ಸಿ ನೀನೇ ಕರ್ಸ್ಬೇಕು. ಎಷ್ಟು ಗಾಡಿ ತಗೊಂಡಿದ್ದು ಗೊತ್ತಿಲ್ಲ, ಇವಾಗ ಹೊಸ ಗಾಡಿಗಳು ಒಂದೆರಡಲ್ಲ, ಎಷ್ಟು ಗಾಡಿ ತಗೊಂಡಿದ್ದು ಗೊತ್ತಿಲ್ಲ. ಅರ್ಥ ಆಯ್ತಾ? ಏನೋ ನಮ್ಮನ್ನು ಹುಡುಗಾಟ ಆಡ್ತಾರ ಇಲ್ಲಿ. ಏನ್ರಿ ಬರೀ ಫೋನಲ್ಲೇ ಮಾತಾಡ್ತಾರೆ. ಫೋನ್ ಮಾಡಿ ಮಾತಾಡಿ ಕರ್ಸ್ಕೊ, ಪೊಲೀಸವ್ರನ್ನ ಕರ್ಸ್ಬೇಕಂತ. ಅವ್ರು ಬಂದು ಇವ್ರು ಮಾಡೋ ಇಂಟರ್ವ್ಯೂ ಕರ್ಸಿಗೆ ಅವ್ರು ಬಂದು ಸಪೋರ್ಟ್ ಮಾಡ್ತಾರ. ಸರ್ ಲೋಕಲ್ ಎಲ್ಲರೂ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಹೇಳ್ತೀನಿ, ಬೈಕಬಿಡಿ ಬಂದು ಅದೇನಿದೆ ಸ್ಟಾರ್ಟ್ ಔಟ್ ಮಾಡಿ ಸರ್. ಯಾವ ಅಂತ ಹೇಳ್ಕೊತಾನೆ ಸುಮ್ಮನೆ ಯಾಕೆ ನೀವೆಲ್ಲೋ ಇರ್ತೀರಾ, ಈ ಹುಡುಗರು ಏನೋ ಇರ್ತಾರೆ, ನಮಗೆ ಗೊತ್ತಿಲ್ಲ ಅಂತಾರೆ. ಆ ಹೆಣ್ಮಕ್ಳು ಕೆಲಸ ಮಾಡೋದು ನಮಗೂ ಏನೋ ಗೊತ್ತಿಲ್ಲ ಅಂತ ಅವ್ರ ಪಾಡಿಗೆ ಅವ್ರು ಬ್ಯಾರೇಜ್ ಮಾಡಿರ್ತಾರೆ. ಮೆಕ್ಯಾನಿಕ್ ಹುಡುಗರು ನೀವೇನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಒಬ್ರು ಆಚೆ ನಿಂತ್ಕೋತಾರೆ. ಪಾಪ ಗಾಡಿ ತೊಗೊಂಡಿರೋರೆಲ್ಲ ಏನಾಗಬೇಕು, ಬನ್ನಿ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ? ಕಾಲ್ ಮಾಡ್ಬಿಟ್ಟು ಮಾತಾಡ್ತಾರೆ. ಇವಾಗ ಯಾರು ಕಾಲ್ ಮಾಡ್ತಾರೆ ಸರ್? ನಮ್ಮ ಇದು ಸರ್ವಿಸ್ ಅವರು ಸರ್. ಪಾಪ ಅವರು 27ನೇ ತಾರೀಕು ಗಾಡಿ ತಗೊಂಡಿರೋದಂತೆ. ಇಷ್ಟು ದಿವಸ ಆದ್ರೂ ಹಿಂಗಾಗಿಲ್ಲ. ಯಾರಿಗಾನ ಹೊಟ್ಟೆ ಉರಿತದೋ ಹೊಟ್ಟೆ ಉರಿಯಲ್ವ ಹೇಳಿ ಸರ್? 1.5 ಲಕ್ಷ. ಹಾಂ, ನೀವು ಎಲ್ಲೋ ಕುತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ದೀರಲ್ಲ 4-5 ದಿವಸದಿಂದನು. 1 to 1 ಫೋನ್ ಮಾಡಿ ಅಂತೆ. ಯಾರು ಹೇಳಿದ್ದು? ಅವರೇ ಸಾಹೇಬ್ರು. ಅಲ್ಲ ಸರ್, 1 to 1 ಫೋನ್ ಮಾಡಿದ್ರೆ ನೀವು ಮಾಡಿರೋ ಕೆಲಸಕ್ಕೆ ಅವ್ರು ಬಂದು ಏನು ಮಾಡ್ತಾರೆ ಸರ್? ಅವ್ರು ಹೋದ್ರೆ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳ್ತಾರೆ ಗೊತ್ತಾ ಸರ್? ನೀವು ಗಾಡಿ ತಗೊಂಡಿರೋದು ಅಲ್ಲಿ, ನಮ್ಮ ಹತ್ರ ಏನು ತಗೊಂಡಿಲ್ಲ, ನೀವೇನಿದ್ರೆ ನೀವು ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸರ್. ಬನ್ನಿ, ನೀವು ಅಂಥವ್ರು ಇರೋರು, ನೀವು ಅಷ್ಟು ಧೈರ್ಯವಂತವ್ರು, ಬನ್ನಿ ಸರ್, ಬಂದು ಕುತ್ಕೊಂಡು ಮಾತಾಡಿ ಸರ್, ಸಾರ್ಟ್ರೇಟ್ ಮಾಡಿ. ಯಾಕೆ ಸುಮ್ಮನೆ ಇಲ್ಲಿ ಗಲಾಟೆ ಮಾಡಿಸ್ತೀರಾ? ಒಳ್ಳೆ ಕೆಲಸ ಮಾಡಿದ್ರೆ ಬರ್ತಾನೆ, ಮಿಡ್ರು ಹುಡುಗ ಕೆಲಸ ಮಾಡಿದ್ರೆ ಎಲ್ಲ ಬರ್ತಾನೆ. ಗಂಡಸಾಗಿದ್ರೆ ಬರ್ತಾನೆ, ಒಳ್ಳೆ ಕೆಲಸ ಮಾಡಿದ್ರೆ ಬರ್ತಾನೆ, ಅವನ ಗ್ಯಾರಂಟಿ ಇದೆ. ಇರಪ್ಪ ಮಿಡ್ರು ಹುಡುಗ ಕೆಲಸ ಎಲ್ಲ ಬರ್ತಾನೆ. ಒಂದು ನಿಮಿಷ ಇರಪ್ಪ. ಏನು ಸರ್ ಮಾತಾಡಿ ಸರ್? ಅದೇ ಸರ್, ನಾವು ಇಲ್ಲಿ ಎಂಪ್ಲಾಯಿ. ಹಾಂ, ನಾವು ಕಸ್ಟಮರ್ಸ್ ಸರ್, ನೀವು ಎಂಪ್ಲಾಯ್ ಸರ್? ಅದೇ ನಾವಿಲ್ಲಿ ಎಂಪ್ಲಾಯಿ, ನಾವು ಮ್ಯಾನೇಜ್ಮೆಂಟ್ಗೆ ಹೇಳಿದೀವಿ, ಅವ್ರು ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ನಿಮಗೆ ಸಂಬಳ ಕೊಡ್ತಾರಲ್ಲ ಸರ್? ಹೌದು, ಕೊಡ್ತಾರೆ ಸರ್. ಎಂತಕ್ಕೆ ಸಂಬಳ ಕೊಡೋದು ಸರ್? ವೆಹಿಕಲ್ ಸೇಲ್ ಮಾಡೋದಕ್ಕೆ ಸರ್. ಹಾಂ, ಈ ಥರ ಪ್ರಾಬ್ಲಮ್ ಆದರೆ ನೀವು ಹಂಗೆ ಮನೇಲಿರಿ ಅಂತನಾ? ಹೇಳಿ, ಆನ್ಸರ್ ಮಾಡಿ. ಇದಕ್ಕೆ ಸಂಬಳ ಕೊಡೋದಕ್ಕೆ, ವೆಹಿಕಲ್ ಸೇಲ್ ಮಾಡೋಕ್ಕೆ. ಹೌದು. ಈ ಥರ ಪ್ರಾಬ್ಲಮ್ ಆದರೆ ನಿಮ್ಮ ಪಾಡ್ ನೀವು ಮನೇಲಿರ್ರಿ, ನಮ್ಮ ಪಾಡ್ ನಾವು ಅಲ್ಲಿ ಶೋರೂಮ್ ಎಲ್ಲೋ ಡೆಲ್ಲಿಲಿ ಇರ್ತೀವೋ ಮುಂಬೈಲಿ ಇರ್ತೀವಿ ಅಂತನಾ? ಬಂದು ಕಸ್ಟಮರ್ಸ್ಗೆ ಫಸ್ಟು ಪ್ರಾಬ್ಲಮ್ ಏನೇ ಆಗಿರಲಿ, ನಿಮ್ಮ ಕೈಲಿ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಬಂದು ರೆಸ್ಪಾನ್ಸ್ ಮಾಡಿ ಕುತ್ಕೊಂಡು ಮಾತಾಡೋದು ಕಲೀರಿ. ಬನ್ನಿ ಮಾತಾಡಿ. ಆಯ್ತು ಸರ್. ನೀವು ಯಾರೋ ಬರ್ತಾರೆ, ನಾವು ಹೇಳಿದ್ದೀವಿ, ಕಂಪ್ಲೇಂಟ್ ಮಾಡಿದ್ದೀವಿ ಎಲ್ಲ ಸರ್. ಬನ್ನಿ ಸರ್. ಓಕೆ. ನೀವೇನಾರು ಹಿಂಗೆ ಬಂಡವಾಳ ಹಾಕಿದ್ರೆ ನೀವು ಇರ್ತೀರ ಸರ್? ಯಾರು ಕೊಡ್ತಾರೆ ಸರ್? ಎಲ್ಲರೂ ತಗೊಳ್ಳೋದು ಪೆಟ್ರೋಲ್ ಹಾಕೋಕ್ಕಾಗಲ್ಲ, ಏನೋ ಓಲಾ ಗಾಡಿ ಅಂತ ಬ್ಯಾಟ್ರಿ ಗಾಡಿ ತೊಗೊಬೋದು, ಪೆಟ್ರೋಲ್ ಉಳಿತದೆ ಅಂತ ತಗೊಂತಾರೆ ಸರ್. ಹಾಂ, ಹಿಂಗೆ ಮಾಡಿದ್ರೆ ಹೆಂಗೆ ಸರ್ ನೀವು? ಬನ್ನಿ ಮಾತಾಡಿ, ಬನ್ನಿ ಅಂತಾರೆ. ಇಲ್ಲಿ ನೋಡ್ರೆ ಒಬ್ರು ಸರ್ವಿಸ್ ಕೊಡಲ್ಲ. ನೆನ್ನೆ ತಗೊಂಡಿರೋ ಗಾಡಿ ಎಲ್ಲ ಕೆಟ್ಟು ನಿಂತವೆ ಅಂದ್ರೆ ಯಾರು ತಗೊಳ್ತಾರೆ ಗಾಡಿಗಳನ್ನ? 1 ಕಿಲೋಮೀಟರ್ ನಾನೇ ಓಡಿಸಿರೋದು. ಹೇಳಿ, ಬೆಳಿಗ್ಗೆ ತಗೊಂಡು ಸಾಯಂಕಾಲ ಕೆಟ್ಟೋಗೈತೆ, ಯಾರು ಸ್ವಲ್ಪ ಮಾರಾಟ ಮಾಡಿದ್ರೆ ಸರ್ವಿಸ್ ಸರಿಯಾಗಿ ಕೊಡ್ಬೇಕಲ್ವಾ? ಮತ್ತೆ ಯಾಕೆ ಹಿಂಗೆ ಮಾಡ್ತಾರೆ? ಗಾಡಿ ಬೇಡಪ್ಪ ಅಂದ್ಮೇಲೆ ಆಯ್ತು ಸರ್ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರು. ಈಗ ನೆನ್ನೆ ಫೋನ್ ಮಾಡ್ಬಿಟ್ಟು ಗಾಡಿ ಬಂದಿದೆ, ಗಾಡಿ ತಗೊಂಡೋಗಿ ಅಂತಾರೆ. ಇಲ್ಲಿ ನೋಡ್ರೆ ಒಂದು ಗಾಡಿಗಳು 1 ದಿವಸ ಓಡಲ್ಲ, 2 ದಿವಸ ಓಡಲ್ಲ, 2 ಕಿಲೋಮೀಟರ್ಗೆಲ್ಲ ರಿಪೇರಿ ಬರ್ತವೆ. ಯಾವ ಗ್ಯಾರಂಟಿ ಮೇಲೆ ನಾವು ಗಾಡಿ ತಗೊಳ್ಳೋದು? ಬೇಡ ಅಂದರೆ ನಾವು ಯಾಕೆ ತಗೋಬೇಕು? ನಮಗೆ ಬೇಡ, ನಮ್ಮ ದುಡ್ಡು ನಮಗೆ ಕೊಟ್ಟರೆ ಸಾಕು. ಸರ್ವಿಸು ಕೊಡಲ್ಲ,
ರೆಸ್ಪಾನ್ಸ್ ಮಾಡಲ್ಲ. ಬರೀ ಮಾರಾಟ ಮಾಡೋದು ಬಿಟ್ಟರೆ ಮಾರಾಟ ಆದ್ಮೇಲೆ ಅವ್ರಿಗೆ ಇದಕ್ಕೂ ಸಂಬಂಧ ಇಲ್ಲ ಥರ ನಡ್ಕೋತಾರೆ. ಆದಷ್ಟು ಇದು ನೋಡ್ಕೊಂಡು ತಗೊಳ್ರಿ. ಕ್ಯಾನ್ಸಲ್ ಮಾಡಿ ಅಂತ ಹೇಳಿಲ್ಲ ಅವ್ರಿಗೆ. ಹೇಳಿದೀವಿ, ಮೆಸೇಜ್ ಮಾಡಿಸಿದೀನಿ, ಅವ್ರ ಕೈಲೇ ಮಾಡಿಸಿದೀವಿ. ನಾನು ದುಡ್ಡು ಕೊಡೋದು ನಾನು ಹೇಳಿದ್ದು ಬೇಡ ಅಂತ ಹೇಳಿದ್ದೀವಿ. ಬೇಡ ಅಂತ ಹೇಳಿದ್ವಿ. ಗಾಡಿನಾ ಏನಾಗಿದೆ? ಗಾಡಿ ಸ್ಟಾರ್ಟ್ ಆಗೈತೆ, ಒಂದು ಕಾಲ್ ಮಾಡಿ ಕಂಪ್ಲೇಂಟ್ ಹಾಕೋರು ರಿಸೀವ್ ಇಲ್ಲ. 15 ದಿನ, ಒಂದು ವಾರದಿಂದ ಬರೀ ಇದೇ ಹೇಳ್ತಿದ್ದಾರೆ. ಒಂದು ವಾರ ಆಯ್ತು ಅಷ್ಟು ಗೊತ್ತಾಗಲ್ಲ. ಮನೆ ಹತ್ರ ಬರ್ತೀನಿ ಅಂತಾರೆ. ಗಾಡಿ ಮಾಡಿದ್ರೆ ಗಾಡಿ ಒಳಗೆ ಟಾಟಾ ಎಸಿ ಒಳಗೆ ಗಾಡಿ ಐತೆ. ಟಾಟಾ ಎಸಿ ಹಾಕೊಂಡ್ಬಂದವರು ಗಾಡಿ ಎತ್ಕೊಂಡ್ಬರ್ತಾರೆ. ಟಾಟಾ ಎಸಿ ಇಡ್ಸ್ಕೊಳ್ಳೋದು ಹಂಗೆ ಇರ್ತೀರ. ಇದು 3 ತಿಂಗಳು ಆಗಿದೆ. ಸಾಕಪ್ ಫ್ರಂಟ್ ಸಾಕಪ್ ಜೈರು ಆಯಿಲ್ ಲೀಕೇಜ್ ಆಗ್ತಿದೆ. 3 ಮಂತ್ ಆಗಿದೆ ಕಂಪ್ಲೇಂಟ್ ಮಾಡಿ. ಇನ್ನೂವರೆಗೂ ಅದು ಸಾಕಪ್ ಜೈರು ಇಲ್ಲಿ ಬಂದರೆ ಸರ್ವಿಸ್ ಸೆಂಟ್ರ್ ಹೋಗಿ ಅಂತಾರೆ. ಸರ್ವಿಸ್ ಸೆಂಟ್ರಲ್ಲಿ ನಮ್ಮ ಪಾರ್ಟ್ಸ್ ಬಂದಿಲ್ಲ ಅಂದ್ಬಿಟ್ಟು ಬಂದಾಗೆಲ್ಲ ಇದೇ ಹೇಳ್ತಾರೆ. ಇವಾಗ ಹೆಂಗೈತೆ ಹಂಗೆ ಓಡಿಸ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ ಅಂತಾರೆ. ಇವತ್ತು ಬನ್ನಿ ನಾಳೆ ಬನ್ನಿ, ಇವತ್ತು ಬನ್ನಿ ನಾಳೆ ಬನ್ನಿ ಅಂದ್ಬಿಟ್ಟು 3 ತಿಂಗಳು ಆಗಿದೆ. ಇರೋದು ಒಬ್ಬನೇ ಅಂತ ಇರೋದು, ಅವರೇ ಎಲ್ಲ ಕಡೆ ಓಡಾಡಬೇಕಂತೆ. ಅವ್ರು ಬರೋವರೆಗೂ ನಾವು ಗಾಡಿ ಓಡಿಸ್ಬಾರ್ದು, ಸುಮ್ಮನೆ ನಿಲ್ಸ್ಕೊಂಡಿರ್ಬೇಕು. ತಿಂಗಳಾಗಲಿ ವರ್ಷ ಆಗಲಿ ಬಂಡವಾಳ ಹಾಕ್ಬಿಟ್ಟು ನಾವು ಗಾಡಿಗೆ ಸುಮ್ಮನೆ ನಿಲ್ಸ್ಕೊಂಡೇ ಇರಬೇಕು. ಅವ್ರಿಗೆ ಇಷ್ಟ ಬಂದಂಗೆ. ನಮ್ಮ ಕೆಲ್ಸಕ್ಕಲ್ಲ, ನಾವು ಅವ್ರ ಕೆಲ್ಸಕ್ಕೆ ಕಾಯ್ಬೇಕಾಗುತ್ತೆ. ನೋಡಿ ಹಂಗೆ ಆಗ್ಬಿಡೈತೆ. ಹೇಳ್ತಾನೆ ಫೋನಲ್ಲಿ, ಒಂದೊಂದು ಫೋನ್ ಮಾಡಿ ಅವರೇ ಬಂದು ಚಾಲು ಮಾಡ್ಕೊಳ್ತಾನೆ. ನಾನು ಹೇಳ್ತಾನೆ ಫೋನಲ್ಲಿ. ಪೊಲೀಸರು ಫೋನ್ ಮಾಡಿದ್ರು, ಅವರೇ ಬಂದು ಅಪ್ಲೋಡ್ ಮಾಡ್ತಾರೆ. ನಾವು ಗಾಡಿ ತಗೊಂಡಿದ್ದು ಇವ್ರ ಹತ್ರ ಗಾಡಿ ತಗೊಂಡಿರೋದು 1.5 ಲಕ್ಷ ಗಾಡಿಗೆ ಆಗಿರೋದು. ಕಸ್ಟಮರು ಮತ್ತು ಓನರ್ ಕಸ್ಟಮರು ಇವ್ರ ಮಧ್ಯೆ ಏನಿದು ಮೆಕ್ಯಾನಿಸಮ್ ಆಗಿದೆ. ಪೊಲೀಸವ್ರು ಏನು ಮಾಡ್ತಾರೆ ಕೇಳಿ, ಸಾಲ್ವ್ ಮಾಡ್ತಾರೆ. ತಲೆ ಕೆಡಿಸ್ಕೊಬೇಡ್ರಿ, ನಾವು ಮಾತಾಡ್ತೀವಿ. ಈಗ ಪೊಲೀಸವ್ರಿಗೆ ಗಾಡಿ ಸರಿ ಮಾಡ್ತಾರ, ಮೆಕ್ಯಾನಿಸಮ್ ಸರಿ ಇರಲ್ಲ. ನಾವು ಬರೋದು ಗಲಾಟೆ ಆಗಬಾರ್ದು ಉದ್ದೇಶ ಬಿಟ್ಟರೆ ಬರೋದಿಲ್ಲ. 1 ವರ್ಷದ ಗಲಾಟೆ ಮಾಡಿಲ್ಲ, ಹಿಂಗೆ ನಿಂತ್ಕೊಂಡು ಮಾತಾಡ್ತಾರೆ. ಆಗ್ತಾಯಿರೋದು ಏನು ಸಮಸ್ಯೆ ಆಗ್ತದೆ, ಮೆಕ್ಯಾನಿಸಮ್ ಪ್ರಾಬ್ಲಮ್ ಇದೆ. ನೀವು ಬಂದಿರೋದು ಅವರೆಲ್ಲ ಕಂಪ್ಲೇಂಟ್ ಕೂಡ ಬಂದೆ ಸ್ಟೇಷನಲ್ಲಿ. ಇದನ್ನ ಈ ಥರ ಕಂಪ್ಲೇಂಟ್ ಮಾತಾಡಿದೀನಿ. ಈಗ ಹೋಗಿ ಎಲ್ಲರೂ ಹೋಗಿ ಮಾತಾಡಿ ಹೇಳಿದೀನಿ, ಮಾತಾಡಿದೀನಿ. ಕರ್ತಾರೆ ಅಲ್ಲಿಗೆ ಎಲ್ಲ ಕರ್ಸ್ಕೊಡ್ರಿ. ಅವರು ಇಲ್ಲಿ ಯಾರು ಇನ್ಚಾರ್ಜು ಸುಚೇಂದ್ರ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ರಿ. ಸುಚೇಂದ್ರ ಏನಿದೆ ಓಲಾ ಕಂಪ್ನಿ ಮುಗುದ್ಗಟ್ಟೆ ಅವ್ರ ಮೇಲೆ ಈ ಥರ ಆಗಿದೆ. ನಾನು ಓಲಾ ಎಂಪ್ಲಾಯ್ ಎಲ್ಲ ಅಂತಾನೆ. ನಾನು ಫ್ರಾಂಚೈಸಿ ತಂದ್ರೆ ನೀವು ಮಾತಾಡಂಗಿದ್ರೆ ಓಲಾ ಎಂಪ್ಲಾಯ್ಗೆ ಹೋಗಿ ಅಂತಾನೆ. ಓಲಾ ಎಂಪ್ಲಾಯ್ ಎಲ್ಲ ಅಂತಾರೆ. ಸುಮ್ಮನೆ ಓಲಾ ಟಿ ಶರ್ಟ್ ಅಷ್ಟೇ. ಕೇಳಿ, ಅವನು ಐಡಿ ಕಾರ್ಡ್ ಇದೆ ಕೇಳಿ. ಓಲಾ ಎಂಪ್ಲಾಯ್ನ ಕೇಳಿ, ಐಡಿ ಕಾರ್ಡ್ ಇದೆ ಕೇಳಿ. ಹೋಗ್ರಿ, ಯಾಕೆ ಏನು ಮಾತಾಡಬೇಡ ಅಂತಾರೆ. ಒಂದೊಂದು ಫೋನ್ ಮಾಡಿ ಹಿಂಗೆ ನಾವೆಲ್ಲ ನಿಜವಾಗ್ಲೂ ನಾವು ಇದ್ರೆ ಇಲ್ಲಿ ಸಮಸ್ಯೆ ಆಗಿದೆ. 1000 ಇಲ್ಲಿ 100 ಜನ ಸೇರಿದ್ದಾರೆ. ಗಾಡಿ ಸಮಸ್ಯೆ ಆಗ್ತದೆ. ಈಗ ಯಾರು ರೆಸ್ಪಾನ್ಸ್ ತಗೊಳ್ತಾ ಇದ್ದಾರೆ? ಹಿಂದಿ ಇಂಗ್ಲೀಷ್ ಅಂತಾರಲ್ಲಪ್ಪ ಅವರು. ಹೇಳೋರು ಹಾಂ ಸರಿ. ಸ್ಟೇಷನ್ ಬರೋಕ್ಕೆ ಹೇಳ್ರಿ. ನೋ ಓನ್ಲಿ ಕನ್ನಡ. ಬರೋಕ್ಕೆ ಹೇಳಪ್ಪ ಸ್ಟೇಷನ್ಗೆ.